ಎಟಿಎಂ ಮಷೀನ್ ಅನ್ನ ಕಳವು ಮಾಡುವ ನಾನಾ ರೂಪುರೇಷೆಗಳಿದಾವೆ, ನಾನಾ ರೀತಿಯ ಟೆಕ್ನಿಕ್ಗಳಿರ್ತಾವೆ. ಆದರೆ ತಳ್ಳೋ ಗಾಡಿ ತಂದು ಎಟಿಎಂ ಯಂತ್ರವನ್ನು ಹೊತ್ತೊಯ್ದ ಘಟನೆಯೊಂದು ಬೆಳಗಾವಿಯಲ್ಲಿ ಸಂಭವಿಸಿದೆ. ಹಾಗಾದ್ರೆ ಆ ರಣರೋಚಕ ಕಳುತನದ ಕಹಾನಿ ಹೇಳ್ತೀವಿ ಕೇಳಿ. ತಳ್ಳೋ ಗಾಡಿ ತಂದ್ರು, ಎಟಿಎಂ ಯಂತ್ರವನ್ನೇ ಹೊತ್ಕೊಂಡು ಹೋದ್ರು. ಬೆಳಗಾವಿಯ ಒಂಟಮೂರಿ ಗ್ರಾಮದಲ್ಲಿ ನಡೆದಿರುವಂತಹ ಅತಿ ದೊಡ್ಡ ರಾಬರಿ ಇದು. ಒಂಟಮೂರಿ ಗ್ರಾಮ ಅಂತೆ. ಕಳ್ಳರ ಕೈಚಳಕ ಸಿಸಿಟಿವಿ ಸೆರೆಯಾಗಿದೆ. ಇಂಡಿಯಾ ಬ್ಯಾಂಕ್ ಎಟಿಎಂಗೆ 3 ಕನ್ನ ಹಾಕಿದ್ರು. ದುಷ್ಕರ್ಮಿಗಳ ದುಸ್ಸಾಹಸದ ಪ್ಲಾನ್ ರಣರೋಚಕ. ಮೊದಲು ಎಟಿಎಂ ಒಳಗಿನ ಸೆನ್ಸಾರ್ ನಿಷ್ಕ್ರಿಯಗೊಳಿಸಿದ್ರು, ಅಂದ್ರೆ ಸೌಂಡ್ ಸೆನ್ಸ್ ಆಗೋ ತರ, ಆಗದೇ ಇರೋ ತರ. ಅದಾದ ಬಳಿಕ ನಿಧಾನವಾಗಿ ಯಂತ್ರವನ್ನ ತಳ್ಳೋ ಗಾಡಿ ಒಳಗೆ ಇರಿಸಿದ್ರು. ಒಳ್ಳೆ ಈರುಳ್ಳಿ ಗೋಣಿ ಚೀಲನ ಇಟ್ಟಂಗೆ ಇಟ್ಕೊಂಡು ಹೋಗವ್ರೆ. ಯಂತ್ರದ ಸಮೇತ ಸುಮಾರು 200 ಮೀಟರ್ ದೂರದವರೆಗೆ ತಳ್ಕೊಂಡು ಹೋಗವ್ರಂತೆ. ಎಟಿಎಂ ಯಂತ್ರದಲ್ಲಿ 1 ಲಕ್ಷದಷ್ಟು ಹಣ ಇತ್ತು ಎಂದು ವರದಿಯಾಗಿದೆ. ಬೆಳಗಾವಿಯ ಒಂಟಮೂರಿ ಅನ್ನೋ ಗ್ರಾಮದಲ್ಲಿ 1 ಲಕ್ಷ ಸಾಕು ಎಟಿಎಂ ಮಷೀನಲ್ಲಿ, ಅದಕ್ಕಿಂತ ಹೆಚ್ಚೇನು ಬೇಡ. ಹಾಗಾಗಿ 1 ಲಕ್ಷ ಇಟ್ಟವ್ರೆ. ಆ 1 ಲಕ್ಷ ಇದ್ದ ಯಂತ್ರವನ್ನ ತಳ್ಳೋ ಗಾಡಿಲಿ ತಳ್ಕೊಂಡು ಹೋಗವ್ರೆ. ಅದ್ರ ಫೋಟೋ ನೀವು ಗಮನಿಸ್ತಾ ಇದ್ದೀರಿ. ಇಬ್ರು ತಳ್ಳೋ ಗಾಡಿನ ತರ್ತಾರೆ. ನೋಡುವವರು ಅನ್ಕೋಬೇಕು ತಳ್ಳೋ ಗಾಡಿಲಿ ಏನೋ ವ್ಯಾಪಾರ ಮಾಡ್ತವ್ರೆ ಅಂತ. ಅಲ್ಲ, ಅರ್ಧ ರಾತ್ರಿಲಿ ಏನು ವ್ಯಾಪಾರ ಹೇಳಿ. ಆ ತಳ್ಳೋ ಗಾಡಿನ ತಂದು ಎಟಿಎಂ ಮಷೀನ್ ಇದ್ದ ಸ್ಥಳದ ಮುಂದ್ಗಡೆ ನಿಲ್ಲಿಸ್ತಾರೆ. ಎಟಿಎಂ ಯಂತ್ರವನ್ನ ಪ್ರತ್ಯೇಕವಾಗಿ ಕಳಚೋದಕ್ಕೆ ಸಾಧ್ಯ ಆಗದೇ ಇದ್ದ ಕಾರಣ ಎಟಿಎಂ ಬುಡ ಸಮೇತ ಕಿತ್ತು ಆ ಗಾಡಿ ಒಳಗೆ ಇಡ್ತಾರೆ. ಅದನ್ನು ಹಂಗೆ ತಳ್ಕೊಂಡು 200 ಮೀಟ್ರ್ ನಿರ್ಜನ ಪ್ರದೇಶ ಬರೋವರೆಗೂ, ಅಂದರೆ ಮನಮಟ್ಟಗಳು ಜನಸಾಮಾನ್ಯರು ಇಲ್ದಲೇ ಇರೋ ಜಾಗಕ್ಕೆ ತಂದು ಅಲ್ಲಿಂದ ಆ ಹಣ ದೋಚಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈಗಾಗಲೇ ಬಂದಿರೋ ಮಾಹಿತಿಯ ಪ್ರಕಾರ ಒಂದು ಆರೋಪಿಯನ್ನು ಟ್ರೇಸ್ ಮಾಡಿ ಹಿಡಿದಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇದರ ಇನ್ನಷ್ಟು ಮಾಹಿತಿ ತನಿಖೆಯ ನಂತರವಷ್ಟೇ ಹೊರಬರಬೇಕು. ಇದು ಬೆಳಗಾವಿಯಲ್ಲಿ ಸಂಭವಿಸಿರ್ತಕ್ಕಂತಹ ಘಟನೆ. ನಿಜಕ್ಕೂ ರಾಜ್ಯದಲ್ಲಿ ಈ ಎಟಿಎಂ ಮಿಷಿನ್ಗಳಿಗೆ ಸೆಕ್ಯೂರಿಟಿನೇ ಇಲ್ಲದಂತಾಗಿದೆ. ಕೆಲವು ಕಂಪ್ನಿಗಳೇನು ಮಾಡ್ತವೆ, ಇನ್ಶೂರೆನ್ಸ್ ಇರುತ್ತೆ, ಆ ಧೈರ್ಯದಲ್ಲಿ ಅದನ್ನು ಹಂಗೆ ಬಿಡ್ತಾರೆ. ಕಳ್ಳತನ ಆದರೂ ಕೂಡ ಇನ್ಶೂರೆನ್ಸ್ ಬರುತ್ತೆ, ನಮಗೆ ನಷ್ಟ ಏನು ಅಂತ. ಬೆಳಗಾವಿ ತಾಲೂಕಿನ ಹೊಸ ಮಂಟಮೂರಿ ಗ್ರಾಮದಲ್ಲಿ, ಅದರಲ್ಲೂ ಕೂಡ ನ್ಯಾಷನಲ್ ಹೈವೇ 48ರಲ್ಲಿ ಹೊಂದ್ಕೊಂಡಿರುವಂಥ ಇಂಡಿಯಾ ಬ್ಯಾಂಕು, ಆ ಬ್ಯಾಂಕಿನ ಎಟಿಎಂಗೆ 3 ದುಷ್ಕರ್ಮಿಗಳಿಂದ ಕನ್ನ ತಡವಾಗಿ ಬೆಳಕಿಗೆ ಬಂದಿದೆ. ದುಷ್ಕರ್ಮಿಗಳು ಮೊದಲು ಎಟಿಎಂ ಒಳಗಿನ ಸೆನ್ಸಾರ್ಗೆ ಶಬ್ದ ಸಿಗದಂತೆ ಯಂತ್ರವನ್ನು ನಿಷ್ಕ್ರಿಯಗೊಳಿಸಿದ್ದಾರೆ. ನಂತರ ಎಟಿಎಂ ಯಂತ್ರವನ್ನು ಹೊರತೆಗೆದು ತಳ್ಳೋ ಗಾಡಿಯಲ್ಲಿ ಇರಿಸಿ ಸುಮಾರು 200 ಮೀಟರ್ ದೂರ ತಳ್ಕೊಂಡು ಹೋಗಿದ್ದಾರೆ. ಬಳಿಕ ತಮ್ಮ ವಾಹನದಲ್ಲಿ ಯಂತ್ರವನ್ನು ಇರಿಸಿ ಪರಾರಿಯಾಗಿದ್ದಾರೆ ಎಂದು ವರದಿಯಾಗಿದೆ. ಇನ್ನು ಎಟಿಎಂ ಬಳಿ ತಳ್ಳು ಗಾಡಿಯನ್ನು ಮೊದಲು ತಂದು ನಿಲ್ಲಿಸಿದ ಕಳ್ಳರ ಕೈಚಳಕ ಸಿಸಿಟಿವಿ ದೃಶ್ಯಗಳಲ್ಲಿ ಸೆರೆಯಾಗಿದೆ. ಈಗ ಬರುತ್ತಿರುವಂತಹ ಮಾಹಿತಿಯ ಪ್ರಕಾರ ಆರೋಪಿಗಳ ಪೈಕಿ ಒಬ್ಬನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಇದರ ಸತ್ಯಾಸತ್ಯತೆ ತನಿಖೆಯ ನಂತರವಷ್ಟೇ ಹೊರಬರಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.